ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಏನೇನ್ ಮಾಹಿತಿಗಳು ಅಡಕ ಆಗಿವೆ ಅನ್ನುವಂತಹ ಕುತೂಹಲ ಇದೆ. ಪವಿತ್ರ ಗೌಡ, ದರ್ಶನ್ ಸೇರಿ 17 ಜನ ಆರೋಪಿಗಳ ವಿರುದ್ಧ 3,991 ಪುಟಗಳ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿ ಹಾಗೆ ಬಂಧಿತರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ತನಿಖೆಯ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂತಹ ಸಾಕ್ಷಿಗಳ ಲಿಸ್ಟ್ ಏನಿದೆ ಅದನ್ನ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಆರೋಪಿಗಳು ಕೊಟ್ಟಂತಹ ತಪ್ಪೊಪ್ಪಿಗೆಯ ಹೇಳಿಕೆ ಅದರ ಪ್ರತಿಯನ್ನ ಉಲ್ಲೇಖ ಮಾಡಲಾಗಿದೆ. ಸಿಡಿಆರ್ ಲಿಸ್ಟ್, ಸಿಸಿಟಿವಿ ಫುಟೇಜ್, ಪಟ್ಟೆ ಹೀಗೆ ಪ್ರತಿಯೊಂದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗಿರುವಂತಹ ಕುತೂಹಲ, ಆ ಚಾರ್ಜ್ ಶೀಟ್ ನಲ್ಲಿ ಏನೇನ್ ವಿಚಾರಗಳು ಉಲ್ಲೇಖ ಆಗಿದೆ, ಎಷ್ಟು ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳು ಯಾರ್ಯಾರು, ಈ ರೀತಿಯಾದಂತಹ ಕುತೂಹಲ ಮನೆ ಮಾಡಿರೋದು. ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್, ಇನ್ಸೈಡ್ ಡೀಟೇಲ್ಸ್ ತಮಗೇನ್ ಸಿಗ್ತಾ ಇದೆ ಅಂಕಿತಾ? ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯಕ್ಕೆ 3,991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 231 ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಲೆ ಹಾಕಿದಂತಹ ಸಾಕ್ಷಿಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ 8 ರಿಪೋರ್ಟ್ಗಳು, ಅಂದ್ರೆ FSL ರಿಪೋರ್ಟ್ ಜೊತೆಗೆ CFSL ರಿಪೋರ್ಟ್ ಏನಿದೆ ಅದರ ರಿಪೋರ್ಟ್ ಅನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಆರೋಪಿಗಳು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ, ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಬಳಸಿದಂತಹ ಕೆಲವೊಂದು ವಸ್ತುಗಳೇನಿದೆ ಆ ವಸ್ತುಗಳಿಗೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ಗೆ ಅಂತ ಹೇಳಿ ಆ ವಸ್ತುಗಳನ್ನ ಕಳಿಸಿದ್ರು. ಹೈದರಾಬಾದ್ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಇರುವಂತಹ FSL ಕಚೇರಿಗೆ ಕಳಿಸಿದ್ರು. ಸೊ 8 ವರದಿಗಳೇನಿದೆ, 8 ರಿಪೋರ್ಟ್ಗಳು ಆರೋಪಿಗಳ ವಿರುದ್ಧ ಸಂಗ್ರಹ ಮಾಡಿರುವಂತಹ 8 ರಿಪೋರ್ಟ್ಗಳು ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ CRPC 164 ಸ್ಟೇಟ್ಮೆಂಟ್ ಏನಿದೆ ಅದನ್ನ ಕೂಡ ಸುಮಾರು 27 ಜನರ 164 ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಲಾಗಿದೆ. ಜೊತೆಗೆ 161 ಸ್ಟೇಟ್ಮೆಂಟ್, ಸುಮಾರು 70 ಜನರ 161 ಸ್ಟೇಟ್ಮೆಂಟ್ ಅನ್ನ ಕೂಡ ಈಗಾಗಲೇ ದಾಖಲಿಸಿಕೊಂಡು ಪೊಲೀಸರು ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಸಾಕ್ಷಿಗಳು 3 ಜನ ಪ್ರತ್ಯಕ್ಷ ಸಾಕ್ಷಿಗಳು, ಈಗಾಗಲೇ ನೀವು ಹೇಳಿದ ಹಾಗೆ ಪಟ್ಟಣಗೆರೆಯ ಇಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ಪಟ್ಟಣಗೆರೆ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಒಟ್ಟು 3 ಜನರ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 231 ಸಾಕ್ಷಿಗಳನ್ನ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವ ಬಗ್ಗೆ ಈಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಿನಲ್ಲಿ ಈ ಚಾರ್ಜ್ ಶೀಟ್ ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಜೊತೆಗೆ ರೇಣುಕಾಸ್ವಾಮಿಗೆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಬಳಸಿದಂತಹ ವಸ್ತುಗಳು ಜೊತೆಗೆ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನೇನಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಅಧಿಕಾರಿಗಳು ಕೂಡ ನ್ಯಾಯಾಧೀಶರಿಗೆ ಚಾರ್ಜ್ ಶೀಟ್ ನ ಒರಿಜಿನಲ್ ಕಾಪಿ ಏನಿದೆ ಅದನ್ನ ಕೊಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರು ಕೂಡ ಬರ್ತಾರೆ. ಅವರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಒರಿಜಿನಲ್ ಪ್ರತಿಯನ್ನ ಅವರಿಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗಾಗಲೇ ಚಾರ್ಜ್ ಶೀಟ್ ಏನ್ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ, ಸುಮಾರು ದರ್ಶನ್ ಅರೆಸ್ಟ್ ಆಗಿ 86 ದಿನ ಆಯ್ತು. 86 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಧಿಕಾರಿಗಳಿಗೆ ಬೇರೆ ಬೇರೆ ವರದಿಗಳು ಬರೋದಕ್ಕೆ ಡಿಲೇ ಆಗಿರೋದ್ರಿಂದ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸ್ವಲ್ಪ ತಡ ಮಾಡಿದ್ದಾರೆ. ಆದ್ರೆ ಒಂದಷ್ಟು ರಿಪೋರ್ಟ್ಗಳು ಕೂಡ ಬರೋದು ಬಾಕಿ ಇರೋದ್ರಿಂದ, ಪ್ರಮುಖವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೆ ಬಳಸಿದಂತಹ ಸಂದರ್ಭದಲ್ಲಿ ಮೆಗ್ಗಾರನ್ನ ಬಳಸಿದ್ದಾರೆ, ಅದರ ರಿಪೋರ್ಟ್ ಕೂಡ ಬರಬೇಕಾಗಿತ್ತು. ಹಾಗಾಗಿ ಅಂತಿಮವಾಗಿ ಎಲ್ಲಾ ರಿಪೋರ್ಟ್ಗಳು ಅಧಿಕಾರಿಗಳ ಕೈ ಸೇರಿದ ಬಳಿಕ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 231 ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ವಿದ್ಯಾ, ಅಂಕಿತಾ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನೀವು ಹೇಳಿದ ಹಾಗೆ 3,991 ಪುಟಗಳ ಚಾರ್ಜ್ ಶೀಟ್ ನೀವು ಉಲ್ಲೇಖ ಮಾಡಿದ್ರಿ. ಪ್ರತಿಯೊಬ್ಬ ಆರೋಪಿಗೆ ಸಂಬಂಧಪಟ್ಟ ಹಾಗೆ, ಆತನ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡುವುದರ ಜೊತೆಗೆ ಅದರ ಕೆಳಭಾಗದಲ್ಲಿ ಸಾಕ್ಷಿಗಳನ್ನ ಕೂಡ ಉಲ್ಲೇಖ ಮಾಡಲಾಗಿರುತ್ತೆ ಅಂತ ಹೇಳಿ. ಅಲ್ಲಿಗೆ ಕೋರ್ಟ್ ವಿಚಾರಣೆ ಯಾವಾಗ ಆರಂಭ ಆಗಬಹುದು? ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ನಂತರದಲ್ಲಿ ಕೋರ್ಟ್ ನಲ್ಲಿ ಅದರ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ, ಆ ಮುಂದಿನ ಪ್ರಕ್ರಿಯೆ ಅದರ ಬಗ್ಗೆ ವಿವರಿಸಬಹುದಾ ಅಂಕಿತಾ? ವಿದ್ಯಾ, ಖಂಡಿತವಾಗ್ಲೂ ಕಮಿಷನ್ ಎಂಕ್ವೈರಿ ಆಕ್ಟ್ ಅಡಿಯಲ್ಲಿ CC ನಂಬರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ
ಕ್ರಿಮಿನಲ್ ಕಂಪ್ಲೇಂಟ್ ನಂಬರ್ ಏನಿದೆ ಅದನ್ನ ಚಾರ್ಜ್ ಶೀಟ್ಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ಬಳಿಕ ಟ್ರಯಲ್ ಕೋರ್ಟ್ ನಲ್ಲಿ ಎಂಕ್ವೈರಿ ನಡೀತೆ. ಜೊತೆಗೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ವಿರುದ್ಧ ಏನ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಆಗಿರುವಂತಹ ವಿಚಾರ ಅಂದ್ರೆ ಆರೋಪಿಗಳ ವಿರುದ್ಧ ಏನೇನು ಎವಿಡೆನ್ಸ್ಗಳು ಸಿಕ್ಕಿದೆ, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತಲ್ಲ ಅದನ್ನ ಇಟ್ಟುಕೊಂಡು ಬೇಲಿಗೆ ಅಪ್ಲೈ ಮಾಡುವಂತಹ ಕೆಲಸವನ್ನ ಕೂಡ ಆರೋಪಿಗಳ ಪರ ವಕೀಲರು ಮಾಡ್ತಾರೆ. ಹಾಗಾಗಿ ಇದುವರೆಗೂ ಕೂಡ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ರು. ಅಂದ್ರೆ ಇಲ್ಲಿವರೆಗೂ ಕೂಡ ಕೆಲವೊಂದು ಆರೋಪಿಗಳ ಪರ ವಕೀಲರು ಬೇಲಿಗೆ ಅಪ್ಲೈ ಮಾಡಿರ್ಲಿಲ್ಲ, ಚಾರ್ಜ್ ಶೀಟ್ ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ರು. ಆದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂಗೆ ಎಲ್ಲ ವಕೀಲರು ಏನಿರ್ತಾರೆ ಅವ್ರಿಗೂ ಕೂಡ ಚಾರ್ಜ್ ಶೀಟ್ ಪ್ರತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಆರೋಪಿಗಳು ಯಾವ್ಯಾವ ರೀತಿಯಲ್ಲಿ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಕೂಡ ಆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಜೊತೆಗೆ ಅವರ ವಿರುದ್ಧ ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳೇನಿದೆ ಅದನ್ನ ಇಟ್ಟುಕೊಂಡು ಮುಂದಿನ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಅವರು ಆರ್ಗ್ಯುಮೆಂಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ವಿದ್ಯಾ, ಅಂಕಿತ, ನೀವು ಐ ವಿಟ್ನೆಸ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಐ ವಿಟ್ನೆಸ್ಗಳ ಸಂಖ್ಯೆ 3 ಜನ. ಆ 3 ಜನರಲ್ಲಿ ಒಂದು ಗಮನಕ್ಕೆ ಬಂದಿತ್ತು, ಆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್.